ಮೊದಲನೇದಾಗಿ ನಮ್ಮ ಕರ್ನಾಟಕ ರಾಜ್ಯದ ಜನರಿಗೆ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಾಗೆ ನನ್ನ KR ಪುರಂ ವಿಧಾನಸಭೆ ಕ್ಷೇತ್ರ ಜನರಿಗೆ ಹಾಗೂ ಮುಖ್ಯವಾಗಿ ನಾನು ವಾಸವಾಗಿರುವ ರಾಜರಾಜೇಶ್ವರಿ ವಾರ್ಡಿನ ಜನರಿಗೆ ನಮ್ಮ ಯುಗಾದಿ ಮತ್ತು ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾ, ಒಂದು ತಿಂಗಳಿಂದ ನನ್ನ ಫ್ಯಾಮಿಲಿ ಮತ್ತು ನನ್ನ ಜೊತೆ ನಿಂತಿರೋ ಜನ ಎಲ್ಲರೂ ಸೇರಿ ಒಂದು ಕಾರ್ಯಕ್ರಮವನ್ನು ಕಳೆದ 7 ವರ್ಷದಿಂದ ಮಾಡ್ತಾ ಇದ್ರು. ಈ ವರ್ಷನೂ ಸಹ ಮಾಡಿದ್ದಾರೆ. ಪ್ರತಿದಿನ ಅಡಿಗೆ ಮಾಡಿ ಪ್ಯಾಕಿಂಗ್ ಮಾಡಿ ತಗೊಂಡೋಗಿ ಅವ್ರ ಮನೆ ಕೊಡ್ಬೇಕಂದ್ರೆ ಬಹಳ ದೊಡ್ಡ ಕೆಲಸ. ನಾನು ದುಡ್ಡು ಆಗ್ಬೋದು, ಆದ್ರೆ ಅವ್ರ ಶಕ್ತಿ ಇಲ್ಲದೆ ನಾನು ಏನು ಮಾಡಕ್ಕಾಗಲ್ಲ. ಅವ್ರಿಗೆಲ್ಲ ಸದಾ ನಾನು ಋಣಿಯಾಗಿ ಇರ್ತೀನಿ. ಟೈಮ್ ಬಂದ್ರೆ ಆ ಋಣೆಯನ್ನು ತೀರಿಸುವಂತ ಕಾರ್ಯ ನಾನು ಮಾಡ್ತೀನಿ. ಮತ್ತೆ ಅದೇ ರೀತಿಯಾಗಿ ರಂಜಾನ್ ಹಬ್ಬಕ್ಕೆ, ಯುಗಾದಿ ಹಬ್ಬಕ್ಕೆ 10,000 ರೇಷನ್ ಕಿಟ್ ಅನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀರಿ. ಇವತ್ತು ಎಷ್ಟು ಜನ ಆಗ್ತಾರೆ ಅಷ್ಟು ಜನ, ಏನಾದ್ರು ಮಿಸ್ ಆದ್ರೆ ನಾಳೆನೂ ಬಂದು ತಗೊಬೋದು, ನಾಳಿದ್ದು ತಗೊಬೋದು. ನನ್ನ 20ನೇ ತಾರೀಕು ನನ್ನ ಜನ್ಮದಿನ ಇದೆ. ನನ್ನ ಜನ್ಮ ದಿವಸನೂ ಕೂಡ ಇದೇ ಕಾರ್ಯಕ್ರಮವನ್ನು ಮಾಡಬೇಕು ಅನ್ಕೊಂಡು ಇದ್ದೀರಿ. ಒಂದು ಖವಾಲಿ ಕಾರ್ಯಕ್ರಮವನ್ನು ಇಟ್ಟಿದ್ದೀರಿ. ಪ್ರತಿ ವರ್ಷ ಮಾಡ್ದಂಗೆ ಈ ವರ್ಷ ಕೂಡ ಸಿಂಪಲ್ ಆಗಿ ಸೆಲೆಬ್ರೇಷನ್ ಇರುತ್ತೆ. ಸರ್, ಈ ವಾರ್ಡ್ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಾನು ನಿಮ್ಮ ಪರ ಇದ್ದೀನಿ. ನಾನು ಯಾವತ್ತಿದ್ರು ಚುನಾವಣೆ ಬರುತ್ತೆ ಹೋಗುತ್ತೆ, ನಾನು ಬಡವರ ಪರ ಇದ್ದೀನಿ. ನಿಮ್ಮ ಪರ ಯಾವತ್ತು ನನ್ನ ಉಸಿರಿರೋರ್ಗೂ ಇರ್ತೀನಿ. ಒಂದ್ ಅವಕಾಶ ಪಕ್ಷ ನನಗೆ ಮಾಡಿಕೊಟ್ರೆ ದಯವಿಟ್ಟು ನೀವೆಲ್ಲ ಸೇರಿ ನನ್ನ ಕೈ ಹಿಡಿಬೇಕು ಅಂತ ನಾನು ನಮ್ಮ ಫ್ಯಾಮಿಲಿಯ ಮುಖಾಂತರ ಅವ್ರಿಗೆ ಕೇಳ್ಕೊಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮ ತಂದೆಯವರು ಮಾಜಿ ಸಚಿವರು ಎ ಕೃಷ್ಣಪ್ಪಣ್ಣ ಅವರ ಕಾಲದಲ್ಲಿ KR ಪುರಂ ಬ್ಲಾಕ್ಗೆ ಮೈನಾರಿಟಿ ಪ್ರೆಸಿಡೆಂಟ್ ಆಗಿ ಪಕ್ಷಕ್ಕೋಸ್ಕರ ಸಂಘಟನೆ ಮಾಡಿ ಕೇಸ್ ಹಾಕೊಂಡು ಇವತ್ತು ಕಣ್ಣಕ್ಕೆ ಕಾಣದೇ ಇದ್ರು ಕೂಡ ಇವತ್ತು ಕೇಸಿಗೆ ಓಡಾಡ್ತಾ ಇದ್ದಾರೆ. ಅದನ್ನೆಲ್ಲ ನೋಡ್ಕೊಂಡು ನಮ್ಮ KPCC ಅಧ್ಯಕ್ಷರು, ನಮ್ಮ ರಾಜ್ಯದ ಜನಪ್ರಿಯ ನಾಯಕರು, ನಮ್ಮ DK ಶಿವಕುಮಾರ್ ಅಣ್ಣ ಅವರು 15ನೇ ತಾರೀಕು ಏನ್ ಮೀಟಿಂಗ್ ಕರೆದು ಹೇಳಿದ್ದಾರೆ. ಪಕ್ಷದ ಅಭ್ಯರ್ಥಿ ಯಾವ ರೀತಿ ಇರಬೇಕು ಅನ್ನೋದು ಅವರೇ ಹೇಳಿದ್ದಾರೆ. ನಾವ್ಯಾರು ಹೇಳಂಗಿಲ್ಲ. ಆ ಗುಣದಲ್ಲಿ ನನ್ನಲ್ಲಿ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ಅದೆಲ್ಲ ಅವರು ಗುರುತಿಸಿ ಒಂದ್ ಸರ್ವೆಯನ್ನು ಮಾಡಿ, ಇಲ್ಲಿ ಮುಸಲ್ಮಾನರು ಹೆಚ್ಚಾಗಿರೋದ್ರಿಂದ ಒಂದು ಅವಕಾಶ ನನಗೆ ಮಾಡ್ಕೊಳ್ಳಿ ಅಂತ ನಿಮ್ಮ ಮೂಲಕ ನಮ್ಮ ಪಕ್ಷದ ಅಧ್ಯಕ್ಷರಿಗೆ, ಪಕ್ಷದ ನಮ್ಮ ಹಿರಿಯ ನಾಯಕರಿಗೆ ನಾನು ಶೇಖ್ ಬಾಬು ಮತ್ತೆ ಅವರ ಕುಟುಂಬ ಬರೀ ಇವತ್ತೇನೋ GBA ಎಲೆಕ್ಷನ್ ಬರ್ತಾ ಇದೆ ಅಂತ ಮಾತಾಡಿರ್ತಕ್ಕಂಥದ್ದಲ್ಲ. ನಾನೇ ಸುಮಾರು ಸತಿ ಈ ಪ್ರೋಗ್ರಾಮ್ಸ್ಗೆ ಬಂದಿದ್ದೇನೆ. ಹಾಗೂ ಅವರು ಅನೇಕ ಸತಿ ಈ ತರ ಸಹಾಯ ಮಾಡ್ತಕ್ಕಂಥದ್ದು, ಬಡವರಿಗೆ ಆಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಆ ಭಗವಂತ ಅವ್ರಿಗೆ ಇನ್ನೂ ಒಳ್ಳೆ ಶಕ್ತಿಯನ್ನ ಕೊಡ್ಲಿ, ಅಂತವ್ರ ಜನಸೇವೆಗೆ ಅವಕಾಶ ಸಿಕ್ಲಿ ಅಂತ ಹೇಳಿ DK ಶಿವಕುಮಾರ್ ಸಾಹೇಬ್ರು, ನಮ್ಮ ಅಧ್ಯಕ್ಷರು DCM ಅವರು ಕೇಳಿದ್ರು. ಆ ವಾರ್ಡಲ್ಲಿ ಯಾರು ಸಮಾಜ ಸೇವೆ ಮಾಡಿಕೊಂಡು ನಿರಂತರವಾಗಿ ಬಂದಿದ್ದಾರೆ, ಪಕ್ಷದ ನಿಷ್ಠೆ ಯಾರು ಇಟ್ಕೊಂಡಿದ್ದಾರೆ, ಮತ್ತೆ ಯಾರು ಜನ ಬಯಸ್ತಾರೆ ಅಂತವ್ರನ್ನ ಸರ್ವೆ ಮಾಡಿ ಟಿಕೆಟ್ ಅನ್ನ ಕೊಡ್ತಾರೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡ್ಕೊಂಡು ಬರ್ಬೇಕಾಗ್ತದೆ. ನಿಷ್ಠಾವಂತರಿಗೆ ಸಿಗ್ತದೆ. ಎಲ್ಲೋ ಒಂದು ಕಡೆ ಪಕ್ಷ ಯಾವತ್ತೂ ನಿಷ್ಠಾವಂತರನ್ನ ಕೈ ಬಿಡುವಂತ ಕೆಲಸವನ್ನ ಮಾಡಿಲ್ಲ. ಆಸ್ಪಿರೆನ್ಸ್ ಸ್ವಲ್ಪ ಜಾಸ್ತಿ ಆಗಿದ್ದಾರೆ. ಆಸ್ಪಿರೆನ್ಸ್ ಜಾಸ್ತಿ ಆದಾಗ ಒಬ್ಬೊಬ್ರು ಹತ್ರ ಹೋಗಿ ಕೇಳುವಂತ ಕೆಲಸಗಳು ಅದು ನಡೀತಾನೆ ಇರ್ತದೆ. ರಾಜಕೀಯ ಪಕ್ಷಗಳು ಅಂತ ಹೇಳೋದ್ರಲ್ಲಿ ಈಗ ಕಾಂಗ್ರೆಸ್ ಪಕ್ಷ ಗೆಲ್ಲಿಸ್ಬೇಕು ಅಂತ, BJPನ ಈ ಕ್ಷೇತ್ರದಲ್ಲಿ ಸೋಲಿಸ್ಬೇಕು ಅಂತ. ಜಾಸ್ತಿ ಆದ್ರೂ ಮೊದ್ಲಿಂದಾನು ಕೆಲಸ ಮಾಡ್ಕೊಂಡ್ ಬಂದಿರೋರಿಗೆ ಆತರ ವ್ಯಕ್ತಿಗಳಿಗೆ ಕೊಡ್ಬೇಕಲ್ಲ. 100% ಜಾಸ್ತಿ ಇದಾರೆ ಅಂದ್ರೆ ಗೆಲ್ಲೋದಲ್ವಾ ಮುಖ್ಯ? ಅಲ್ಲಲ್ಲ, ಈಗ ತಾವು ಹೇಳಿದ್ದು ನಾನು ಅದ್ರ ಪರವಾಗಿ. ನಿಷ್ಠಾವಂತರಾಗಿ ಯಾರು ಕೆಲಸವನ್ನ ಮಾಡ್ಕೊಂಡು ಬಂದಿದ್ದಾರೆ, ಯಾರು ಸಮಾಜದಲ್ಲಿ ಅಲ್ಲಿ ಪಾಪ್ಯುಲರ್ ಇದ್ದಾರೆ, ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಅಂತವ್ರು ಕೊಡ್ಬೇಕು ಅನ್ನೋದೇ ನನ್ನ ದೃಷ್ಟಿ. ನಾನೇ ನಿಷ್ಠಾವಂತನಾಗಿ ನಾನು ನಿಷ್ಠಾವಂತರ ಜೊತೆನಲ್ಲೇ ನಿಲ್ಲಬೇಕು. ಸೊ ನಾನು ಖಂಡಿತವಾಗ್ಲೂ ನಿಷ್ಠಾವಂತರ ಜೊತೆನಲ್ಲೇ ನಿಲ್ಲಬೇಕು. ಇವತ್ತು ಏನ್ ನಾವು ಇಲ್ಲಿ ಸೇರಿದೀವಿ ಅಂತ ಹೇಳಿದ್ರೆ ವಿಶೇಷತೆ ಈ ರಂಜಾನ್ ಹಬ್ಬದ ಪ್ರಯುಕ್ತ ಮತ್ತು ಯುಗಾದಿ ಹಬ್ಬದ ಪ್ರಯುಕ್ತವಾಗಿ ಈ ಶೇಖ್ ಬಾಬು ಅವರ ಒಂದು ಸಂಬಂಧ ಬಹಳ ಪ್ರೀತಿಯಿಂದ ಇರುವಂತ ಸಂಬಂಧ. ಈ ಹಲವಾರು ಕಾರ್ಯಕ್ರಮಗಳನ್ನ ಈ ರೀತಿಯಲ್ಲಿ ಬಗ್ಗರನ್ನ, ದೀನದಲಿತರನ್ನ ಗುರುತಿಸಿ ಅವ್ರ ಸೇವೆ ಮಾಡ್ಕೊಂಡು ಬಂದಿರೋದು. ಇವತ್ತೇನು ಎಲೆಕ್ಷನ್ ಬಂದ್ಬಿಟ್ಟಿದೆ ಅಂತ ಇವ್ರೇನು ಮಾಡ್ತಾ ಇಲ್ಲ. ಎಲೆಕ್ಷನ್ಗೂ ಇದಕ್ಕೂ ಸಂಬಂಧ ಕಲ್ಪಿಸುವಂತ ಅವಶ್ಯಕತೆ ಇವ್ರಿಗೆ ಇಲ್ಲ. ಇವ್ರು ಯಾವಾಗ್ಲೂ ನಿರಂತರವಾಗಿ ಜನರ ಮಧ್ಯದಲ್ಲಿ ಬೆರೆತು ಸೇವೆಗಳನ್ನು ಮಾಡ್ಕೊಂಡು ಬರ್ತಾ ಇರುವಂತ ಈ ಒಂದು ಕುಟುಂಬ ಶೇಖ್ ಬಾಬು ಅವರ ಕುಟುಂಬ ಅಂತ ಹೇಳಿದ್ರೆ ಇಡೀ ವಿಧಾನಸಭಾ ಕ್ಷೇತ್ರಕ್ಕೆ ಗೊತ್ತಿರುವಂತ ವ್ಯಕ್ತಿ. ಬಹಳ ಕಾಂಗ್ರೆಸ್ನ ಅಚ್ಚುಮೆಚ್ಚುಗೆ ಆಗಿರುವಂತಹ ವ್ಯಕ್ತಿ. ಅವರ ಮಕ್ಕಳು ಸಹ ಒಂದೇ, ಯಾಕಂದ್ರೆ ಆ ಬ್ಲಡ್ ಅದೇ ರೀತಿಯಲ್ಲಿ ಬಡಬಗ್ಗರನ್ನ ಗುರುತಿಸ್ಕೊಳ್ಳೋದು, ಅವರಿಗೆ ಬೇಕಾಗಿರುವಂತಹ ಸೇವೆಗಳನ್ನು ಮಾಡ್ಕೊಂಡು ಬರ್ತಾ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ನಾನು ಒಬ್ಬ ಬ್ಲಾಕ್ ಪ್ರೆಸಿಡೆಂಟ್ ಆಗಿ ನಾನು ನಿರಂತರವಾಗಿ ನೋಡ್ಕೊಂಡು ಬರ್ತಾ ಇರೋದ್ರಿಂದ
ಇವ್ರಿಗೂ ಒಳ್ಳೆ ರೀತಿಯಲ್ಲಿ ಕಾಂಗ್ರೆಸ್ನ ಸೇವಾ ಕಾರ್ಯಗಳನ್ನು ಮಾಡ್ಕೊಂಡ್ ಬರ್ತಾ ಇದಾರೆ. ಇವ್ರಿಗೂ ಸೀಟ್ ಕೇಳೋದ್ರಲ್ಲಿ ತಪ್ಪಿಲ್ಲ. ಆದ್ರೆ ಅಲ್ಲಿ ಒಂದು ಸಮೀಕ್ಷೆ ಬರ್ತದೆ, ಆ ಸಮೀಕ್ಷೆನ ಅಂತಿಮ ಸಮೀಕ್ಷೆ ಅಂತ ಹೇಳ್ತಾ ಇದಾರೆ. ಆ ಸಮೀಕ್ಷೆಯಲ್ಲಿ ನಾನು ಸಹ ಪಾಲುದಾರನಾಗಿರ್ತೀನಿ. ಆ ಸಮಯದಲ್ಲಿ ಯಾರು ನಿರಂತರವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಖಂಡಿತ ಅಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದಿಮಾಗ್ಲಿ ಲಾಕ್ಡೌನ್ ಟೈಮಲ್ಲೂ ಅವರು ತುಂಬಾ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ. ಲಾಕ್ಡೌನ್ ಅಂತಾನೆ ಅಲ್ಲ, ಪ್ರತಿಯೊಂದು ಇದ್ರಲ್ಲೂ ಅವ್ರು ಹೆಲ್ಪ್ ಮಾಡ್ಕೊಂಡ್ ಬರ್ತಾ ಇದಾರೆ. ಇವಾಗ ಹಬ್ಬಗಳಿಗೆಲ್ಲ ಈ ತರ ರೇಷನ್ ಕಿಟ್ ಕೊಟ್ಟು ಬಡವರಿಗೆ ತುಂಬಾ ಹೆಲ್ಪ್ ಮಾಡ್ತಾ ಇದಾರೆ. ಅವ್ರ ಎಲೆಕ್ಷನ್ಗೆ ಕಾರ್ಪೊರೇಟರ್ ಆಗಿ ನಿಂತ್ಕೊಂತಾರ ಬಿಡ್ತಾರ ಅದ್ರ ಬಗ್ಗೆ ಅವ್ರು ಇದ್ ಮಾಡ್ತಾ ಇಲ್ಲ. ಬಟ್ ನಾವು ಜನಗಳಿಗೆ ಒಳ್ಳೇದ್ ಏನ್ ಬಯಸ್ತೀವಿ ಅನ್ನೋದನ್ನ ತುಂಬಾ ಇದ್ ಮಾಡ್ತಿದ್ದಾರೆ. ಪ್ರತಿಯೊಂದು ಕೆಲ್ಸನೂ ಅಷ್ಟೇ ಅವ್ರ ಮನೆ ತರ ನೋಡ್ಕೊಂತಿದ್ರೆ, ಬಡವರ್ನು ಅಷ್ಟೇ ತುಂಬಾ ಪ್ರೋತ್ಸಾಹದಿಂದ ಅವ್ರನ್ನ ಸಹಕರಿಸಿ ಹತ್ರ ಕರ್ಸಿ ಇಷ್ಟು ಮಾತ್ರ ಮಾಡ್ತಿದ್ರೆ ದೇವರು ಅವ್ರಿಗೆ ಆಯುಷ್ ಆರೋಗ್ಯ ಕೊಟ್ಟು ಇನ್ನೂ ಚೆನ್ನಾಗಿತ್ತು. ನಮ್ಮ ರಾಜರಾಜೇಶ್ವರಿ ವಾರ್ಡ್ನ ಸಮಸ್ತ ಜನರಿಗೆ ಯುಗಾದಿ ಮತ್ತು ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಕೊಡ್ತೀನಿ. ಈ ರೀತಿಯ ಹಬ್ಬಗಳು ಬರ್ಲಿ, ಇದೇ ರೀತಿಯಾಗಿ ಹಿಂದೂ ಮುಸ್ಲಿಂ ಯಾವ ರೀತಿಯಾಗಿ ಒಗ್ಗೂಟದಲ್ಲಿ ಈಗ ಹಬ್ಬಗಳು ಬರ್ತಾ ಇದೆ, ಆ ರೀತಿಯಲ್ಲಿ ನಾವು ಒಗ್ಗೂಟದಲ್ಲಿ ಈ ದೇಶನ ಕಾಪಾಡೋಣ, ಈ ದೇಶದ ಪ್ರಜೆಗಳಾಗಿ ನಾವು ಮುಂದುವರೋಣ ಅಂತ ಹೇಳ್ತಾ, ಏನಿವತ್ತು ನೀವೆಲ್ಲ ನೋಡ್ತಾ ಇದ್ದೀರಾ ಹಬ್ಬದ ವಾತಾವರಣ ಏನಿವತ್ತು ಕೂಡಿ ಬಂದಿದೆ. ಇದೆಲ್ಲದಕ್ಕೂ ಕಾರಣ ನಮ್ಮೆಲ್ಲರ ನೆಚ್ಚಿನ ನಾಯಕರು ಡಾಕ್ಟರ್ ವಸೀಂ ಪಾಷಾರವರು. ದೇವರವ್ರಿಗೆ ಬಹಳಷ್ಟು ಸುಂದರವಾದ ಹೃದಯನ ನೀಡಿದ್ದಾನೆ, ಬಡವರಿಗೆ ಸಹಾಯ ಮಾಡುವಂತ ಒಂದು ಸುಂದರವಾದ ಹೃದಯನ ನೀಡಿದ್ದಾನೆ. ಇವತ್ತಿನ ದಿನಗಳಲ್ಲಿ ಬಹಳಷ್ಟು ಕೋಟ್ಯಾಧಿಪತಿಗಳಿದ್ದಾರೆ, ಆದ್ರೆ ದುಡ್ಡು ಕೊಟ್ಟಿರೋನ್ಗೆ ಮನ್ಸು ಕೊಟ್ಟಿರಲ್ಲ, ಮನ್ಸು ಕೊಟ್ಟಿರೋನ್ಗೆ ದುಡ್ಡು ಕೊಟ್ಟಿರಲ್ಲ. ಈ ನಿಟ್ಟಿನಲ್ಲಿ ನಮ್ಮ ಅಧ್ಯಕ್ಷರಿಗೆ ದೇವರು ಎರಡೂ ಕೊಟ್ಟು ಗೌರವಿಸಿದ್ದಾನೆ. ಈ ನಿಟ್ಟಿನಲ್ಲಿ ಅವ್ರಿಗೆ ಬಹಳಷ್ಟು ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ. ಇವತ್ತು ನಿಮ್ಗೆ ಗೊತ್ತಿರದಂಗೆ ಈ ಭಾಗದಲ್ಲಿ ಸುಮಾರು ಜನ ಆಕಾಂಕ್ಷಿಗಳಂತ ಹೇಳ್ಕೊಂಡ್ ಬರ್ತಾ ಇದ್ದಾರೆ. ಆದ್ರೆ ನನಗ್ ತಿಳಿದ ಮಟ್ಟಂಗೆ ನಾನು ಸುಮಾರು 9-10 ವರ್ಷದಿಂದ ನೋಡ್ಕೊಂಡ್ ಬರ್ತಾ ಇದ್ದೀನಿ. ಈ ದೇಶದ ಭಾಗದಲ್ಲಿ ನಮ್ ವಸೀಮಣ್ಣ ಮಾಡದಷ್ಟು ಕೆಲಸಗಳು ಮತ್ತಿನ್ಯಾರು ಮಾಡ್ಲಿಕ್ಕೂ ಆಗಲ್ಲ ಅನ್ಸುತ್ತೆ ನನ್ಗೆ. ಯಾಕಂದ್ರೆ ಅವ್ರು ಪಟ್ಟಿರೋ ಶ್ರಮ, ಜನರ ಬೆಂಬಲ ಏನಿದೆ, ಇವತ್ತೊಂದು ಆಕಾಂಕ್ಷಿ ಅಂತ ನಿಂತಿದಾರಲ್ವಾ, ನಾನು ತೊಡೆ ತೊಟ್ಟು ಹೇಳ್ತೀನಿ. ಇವತ್ತು ನಾನೊಂದು ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ ನೋಡಿದ್ದೀನಿ. ನಾವು ಚುನಾವಣೆ ನಡೆದಂತ ಸಮಯದಲ್ಲಿ ನನ್ನ ಯೂತ್ ಕಾಂಗ್ರೆಸ್ ಚುನಾವಣೆ ಹೆಚ್ಚಿನ ಮತಗಳು ಪಡೆದಂತ ಒಂದು ಬ್ಲಾಕ್ ಯಾವ್ದಿದೆ ಅಂದ್ರೆ ನಮ್ಮ ಉದಯನಗರ ಬ್ಲಾಕ್. ಅವರು ಸ್ವಂತ ತಮ್ಮನಾದಂತ ನಮ್ಮ ಉದಯನಗರ ಬ್ಲಾಕ್ ಅಧ್ಯಕ್ಷರು ನಮ್ಮ ಪಕ್ಕದಲ್ಲೇ ಇದ್ದಾರೆ. ನಮ್ಮ ನದೀಮ್ ಅವರು ನಮ್ಮ ಸ್ವಂತ ಅಣ್ಣನ ಸಮಾನರಾದಂತವ್ರು. ಅದೇ ರೀತಿ ವಸೀಮಣ್ಣ ಕೂಡ ನನಗೆ ಒಂದು ಸ್ವಂತ ಅಣ್ಣ ಸಮಾನರೇ. ಇವಾಗವರೆಗೂ ನನಗೆ ರಾಜಕೀಯವಾಗಿ ಸುಮಾರು ಹಲವೊಂದು ಒಳ್ಳೇದು ಕೆಟ್ಟದ್ದು ಅವ್ರಿಂದ ಕಲಿತಿದ್ದೀನಿ. ಮುಂದೇನು ಕಲಿಬೇಕಾದದ್ದು ಸುಮಾರು ಇದೆ. ಈಗಾಗಲೇ ನೋಡ್ಬೋದು ನೀವು, ನಾನೇನು ಸುಳ್ಳು ಹೇಳೋದು ಅವಶ್ಯಕತೆ ಇಲ್ಲ. ಏನೋ ಒಂದು ಪವಿತ್ರ ಕಾರ್ಯಕ್ರಮ ಅಂತ ಹೇಳ್ಬೋದು. ಇದು ಪವಿತ್ರ ಕಾರ್ಯಕ್ರಮ ಏನು ಸಾಗಿ ಬರ್ತಾ ಇದೆ. ರಾಜರಾಜೇಶ್ವರಿ 13 ವಾರ್ಡಿನ ಜನಪ್ರಿಯ ಸಮಾಜ ಸೇವಕರು ಎಲ್ಲಾ ವರ್ಗದ ಜನರನ್ನ, ಏನು ಇವರು ಮುಸ್ಲಿಂ ಜನಾಂಗದಲ್ಲಿ ಹುಟ್ಟಿ ಬೆಳೆದಿದ್ರು ಕೂಡ ಹಿಂದೂ ಮುಸಲ್ಮಾನರು ಕ್ರೈಸ್ತರು ಅಂತ ಭೇದ ಭಾವ ಮಾಡದಂತ ಒಂದು ಜಾತ್ಯತೀತ ನಾಯಕ ಡಾಕ್ಟರ್ ವಸೀಂ ಪಾಷಾ. ಮುಖ್ಯ ನಿರೂಪಕನಾಗಿ ನಾನು ಹೋಗಿದ್ದೆ. ಇಲ್ಲಿ ಸರ್ಜಾಪುರ ರೋಡ್, ಕೇರ್ಪುರ ಇಲ್ಲಿದೆ, ಸರ್ಜಾಪುರ ಇಲ್ಲಿದೆ. ಸೊ ಅವಾಗ ನನಗೆ ಒಂದು ಫೋನ್ ಕಾಲ್ ಬರುತ್ತೆ. ಯಾರು? ಡಾಕ್ಟರ್ ವಸೀಂ ಪಾಷಾರವರ ಸಹೋದರ, ನನ್ನ ಆತ್ಮೀಯ ಸ್ನೇಹಿತ ನದೀಮ್ ಅಕ್ರಮ್ ಫೋನ್ ಮಾಡಿ, ಫಾರೂಕ್ ಅವರ ಸೇರಿಗೆ ಯಾವ ರೀತಿ ನಿಮ್ಗೆ ಒಂದು ಸೌಕರ್ಯ ಇದೆಯಾ ಅಂತ ಕೇಳ್ತಾರೆ. ನಾನು ಹೇಳಿದೆ, ಇಲ್ಲ ರೆಸಾರ್ಟ್ ಅಲ್ಲಿ ಇದೀವಿ, ಬೆಳಗಿನ ಸಮಯದಲ್ಲಿ ಎಲ್ಲೂ ರೆಸ್ಟೋರೆಂಟ್ ಇರಲ್ಲ, ಏನ್ ಮಾಡೋದಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಅಷ್ಟು ನಿಮ್ ಫೋನ್ ಬಂದಿದೆ ಅಂತ ನಾನು ನದೀಮ್ ಅವ್ರಿಗೆ ಹೇಳಿದೆ. ಸೊ ಹೇಳಿದಾಗ ನೀವ್ ಯಾಕೆ ಚಿಂತೆ ಮಾಡ್ತೀರಾ ಅಂತ ಹೇಳಿ, ಬಹುಶಃ ಇಲ್ಲಿಂದ ಅಲ್ಲಿಗೆ ಒಂದು 25 ಕಿಲೋಮೀಟರ್ ಆಗುತ್ತೆ. ಸೊ ಸ್ವಂತ ಖರ್ಚು ಅಂದ್ರೆ ಮೋಸ್ಟ್ಲಿ ಝೊಮ್ಯಾಟೊ ಬುಕ್ ಮಾಡಿದ್ರೆ 500ರಿಂದ 600 ರೂಪಾಯಿ ಖರ್ಚಾಗುತ್ತೆ. ಸೊ ಡೈಲಿ ಅಲ್ಲಿ ಕರ್ನಾಟಕ ಸ್ಟೇಟ್ ಪ್ಲೇಯರ್ ಇದ್ರು, ಎಲ್ಲ ಮುಸ್ಲಿಮ್ಸ್ ಪ್ಲೇಯರ್ಸ್. ಅವ್ರಿಗೆ ಮತ್ತೆ ನಮ್ಗೆಲ್ಲ ಸೇರಿ ಒಟ್ಟು ಒಂದು 15ರಿಂದ 20 ಜನ ಆಗುವಷ್ಟು ಡೈಲಿ ನನಗೆ ಕೊಟ್ಟು ಕಳ್ಸೋರು, ಅಂದ್ರೆ 5 ದಿನ. ಸೊ ಇದು ಎಷ್ಟು ಅವ್ರ ಶ್ರೀಮಂತರು ಅಂತ ಹೇಳ್ತೀವಿ, ಶ್ರೀಮಂತರು ಇದ್ದಾರೆ, ಅವ್ರು ಕೊಡ್ತಾರೆ. ಡಾಕ್ಟರ್ ವಸೀಂ ಪಾಷಾ ಬಳಿ ಸಾಕಷ್ಟು ಹಣ ಇದೆ, ಕೊಡ್ತಾರೆ. ಸರ್ ಕೊಡ್ತಾರೆ ಅಂದ್ರೆ ಮನ್ಸಿರ್ಬೇಕು, ಹೃದಯ ಶ್ರೀಮಂತಿಕೆ ಇರ್ಬೇಕು. ಸಾಕಷ್ಟು ಜನ ಶ್ರೀಮಂತ ಇದಾರೆ, ಅಲ್ಲಿ ಮನ್ಸಿರ್ಬೇಕಲ್ಲ. ಸೊ ಈ ಜನಸ್ತೋಮವನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ನನ್ನ ಆಶ್ಚರ್ಯ ಆಗ್ತದೆ, ಇಷ್ಟು ಜನ ಸೇರಿದ್ದಾರೆ. ಸೊ ಇವರು ಏನು ಚುನಾವಣೆಗೋಸ್ಕರ ಗಿಮಿಕ್ ಮಾಡುವ ಸಲುವಾಗಿ ಕೊಡ್ತಾ ಇಲ್ಲ. ಸೊ ಇವರು 7 ವರ್ಷದಿಂದ ಏನು ಇದು ಕೊಟ್ಕೊಂಡು ಬರ್ತಾ ಇದ್ದಾರೆ. ಸೊ ನಿಜವಾಗ್ಲೂ ಒಂದು ಶ್ಲಾಘನೀಯ ಸರಿ ಅಂತ ಹೇಳಿದ್ದಾರೆ. ಈಗ ನಾವು ಸರ್ವೆ ಮಾಡ್ತೀವಿ, ಸರ್ವೆ ಮಾಡಿದಾಗ ಜನರ ಅಭಿಪ್ರಾಯವನ್ನ ತೆಗೆದುಕೊಂಡು ನಿಸ್ಸಂಶಯವಾಗಿ ಯಾನ್ ಕೊಡ್ಬೇಕು ಟಿಕೆಟ್ ಅವನ್ನ ಕೊಟ್ಟಿ ನಾವು ಗೆಲ್ಸ್ಕೊ ಬರ್ತೀವಿ ಅಂತ ಹೇಳಿದ್ದಾರೆ.